श्रीगुरुभ्यो नमः। हरिः ओं। गुरवे सर्वलोकानां भिषजे भवरोगिणां निधजे सर्वविद्यानां दक्षिणामूर्तये नमः। ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो यवनो भृगुः शवनकोष्ठादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಮಿಥುನ ರಾಶಿಯವರಿಗೆ ಹೇಗಿದೆ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಆಗಸ್ಟ್ ತಿಂಗಳು ಶ್ರಾವಣ ಮಾಸದ ಆರಂಭ. ಹಾಗಾಗಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಅನೇಕ ಹಬ್ಬ ಹರಿದಿನಗಳೆಲ್ಲ ಇದೆ. ಅದೇ ಪ್ರಕಾರವಾಗಿ ಶ್ರಾವಣ ಮಾಸದಲ್ಲಿ 8ನೇ ತಾರೀಕಿಗೆ ವರಮಹಾಲಕ್ಷ್ಮಿಯ ಹಬ್ಬ. ವಿಶೇಷವಾಗಿ ನಮ್ಮ ಜೀವನದಲ್ಲಿ ಎಲ್ಲ ಬರುವಂತಹ ಆ ಲಕ್ಷ್ಮಿಯ ಅನುಗ್ರಹ ಮತ್ತು ಮನುಷ್ಯನಿಗೆ ಬೇಕಾದಂತಹ ಎಲ್ಲ ಸೌಲಭ್ಯವನ್ನು ಕೊಡುವಂತಹ ಲಕ್ಷ್ಮಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಹಾಗೆ 9ನೇ ತಾರೀಕಿಗೆ ಋಗ್ವೇದಿಗಳಿಗೆ ಮತ್ತು ಯಜುರ್ವೇದಿಗಳಿಗೆ ಉಪಕ್ರಮ ಮತ್ತು ರಕ್ಷಾಬಂಧನ ಅಂಥೇಳಿ ಶುಭವಾದಂಥ ದಿವಸ. ಹಾಗೆ 10ನೇ ತಾರೀಕಿಗೆ ಗಾಯತ್ರಿ ಪ್ರತಿಪದಿದೆ. ಹಾಗೆ 11ನೇ ತಾರೀಕಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಹಾಗೆ ಪ್ರತಿಯೊಂದು ಮಂಗಳವಾರವೂ ಕೂಡ ವಿಶೇಷವಾಗಿ ಮಂಗಳಗೌರಿಯನ್ನು ಪೂಜೆ ಮಾಡುವಂಥದ್ದು, ಪುನಸ್ಕಾರ ಮಾಡುವಂಥದ್ದು, ಆ ಜಗನ್ಮಾತೆ ಅನುಗ್ರಹ ಪಡ್ಕೊಳ್ಳುವಂಥದ್ದು. ಹಾಗೆ ಇನ್ನು ನೆಕ್ಸ್ಟು 16ನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ ಇದೆ. 17ನೇ ತಾರೀಕಿಗೆ ಸಂಕ್ರಾಂತಿ ಇದೆ. ಹಾಗೆ ಮುಂದೆ ಬರದ ಹಾಗೆ 23ಕ್ಕೆ ಕೊನೆಯ ಶ್ರಾವಣ ಮಾಸದ ಅಮಾವಾಸ್ಯೆಯೂ ಕೂಡ ಇದೆ. 24ನೇ ತಾರೀಕು ಅನಂತರದಲ್ಲಿ ನೋಡಿ ಭಾದ್ರಪದ ಮಾಸ ಶುಕ್ಲ ಪಕ್ಷ. ವಿಶೇಷವಾಗಿ 26ಕ್ಕೆ ಸ್ವರ್ಣಗೌರಿ ವ್ರತ. ಹಾಗೆ 27ನೇ ತಾರೀಕಿಗೆ ವರಸಿದ್ಧಿ ವಿನಾಯಕ ವ್ರತ. ಈಗೆಲ್ಲ ಇದೆ. ಗಣೇಶನ ಹಬ್ಬ 27ನೇ ತಾರೀಕಿಗಿದೆ. ಒಟ್ಟಿನಲ್ಲಿ ಹೀಗೆ ನಾವೆಲ್ಲ ಆ ಭಗವಂತನನ್ನು ಹೇಗೆ ಅಂತಂದರೆ ಎಷ್ಟಾಗುತ್ತೋ ಅಷ್ಟು ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಒಟ್ಟಿನಲ್ಲಿ ಹೀಗೆಲ್ಲ ಹಬ್ಬ ಹರಿದಿನಗಳು ನಮಗೆ ಹೇಗೆ ಬರುತ್ತೆ ಅಂತಂದರೆ ಒಂದು ವಿಶೇಷವಾದಂಥ ಒಂದು ರೀತಿಯಲ್ಲಿ ಬರುತ್ತೆ. ಹಾಗೆ ಗೃಹಸ್ಥಿತಿ ಹೇಗಪ್ಪ ಅಂತಂದರೆ ರಾಶಿಯಲ್ಲಿ ಗುರು, ಹಾಗೆ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಬುಧ, ಹಾಗೆ 3ನೇ ರಾಶಿಯಲ್ಲಿ ರವಿ, 4ನೇ ರಾಶಿಯಲ್ಲಿ ಕುಜನು, ಹಾಗೆ 10ನೇ ರಾಶಿಯಲ್ಲಿ ಶನಿ, 11ನೇ ರಾಶಿಯಲ್ಲಿ ರಾಹು. ಹೀಗೆಲ್ಲ ಒಂದು ಗೃಹಸ್ಥಿತಿ ಇದೆ. ಮೃಗಶಿರ ನಕ್ಷತ್ರ 3, 4ನೇ ಪಾದ, ಹಾಗೆ ಆರ್ದ್ರ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ನಕ್ಷತ್ರ ಪರಿಹಾರಗಳು ಏನಿದೆ, ಏನಾದರೂ ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಈ ಒಂದು ಗೃಹಸ್ಥಿತಿಯನ್ನು ನೋಡಿಬಿಟ್ಟು ನಿಮಗೆ ವಿಶೇಷವಾಗಿ ನಾವು ಏನು ಶುಭ ಮತ್ತು ಅಶುಭ ಫಲಗಳಿದೆ ಎಂಬುದನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ಇದು ಹಬ್ಬ ಹರಿದಿನಗಳು, ವಿಶೇಷವಾಗಿ ದೇವತಾ ಆರಾಧನೆ, ಪ್ರಾರ್ಥನೆ, ಪೂಜೆ ನಮಸ್ಕಾರಗಳನ್ನು ಮಾಡುವಂಥ ಒಂದು ತಿಂಗಳು. ಶ್ರಾವಣ ಮಾಸ ಅಂತಂದರೆ ವಿಶೇಷವಾಗಿ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹ ಸಿಗುವಂತಹ ಒಂದು ತಿಂಗಳು. ಯಾಕಂದರೆ ಈ ಒಂದು ಸ್ವರ್ಣಗೌರಿ ಪೂಜೆ ಇರಬಹುದು, ಅಥವಾ ವಿಶೇಷವಾಗಿ ಮಂಗಳಗೌರಿ ವ್ರತ ಇರಬಹುದು, ಹಾಗೆ ವರಮಹಾಲಕ್ಷ್ಮಿಯ ಪೂಜೆ ಮಾಡುವಂಥದ್ದು ಇರಬಹುದು. ಮನುಷ್ಯನಿಗೆ ಬೇಕಾದಂಥ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಅನುಗ್ರಹ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಶಕ್ತಿಯನ್ನು ಈ ಮಹಾಲಕ್ಷ್ಮಿ ನಮ್ಮೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾಳೆ. ಹಾಗೆ ಮುಂದುವರೆದು ನಾವೆಲ್ಲ ಒಂದೊಂದನ್ನೇ ಯೋಚನೆ ಮಾಡ್ತಾ ಹೋಗೋಣ. ನೋಡಿ, ರಾಶಿಯಲ್ಲಿರುವಂತಹ ಗುರು ಸಪ್ತಮ ಭಾವವನ್ನು ನೋಡ್ತಾ ಇದ್ದಾನೆ, ಹಾಗೆ ಪಂಚಮ ಭಾವವನ್ನು ಕೂಡ ನೋಡ್ತಾ ಇದ್ದಾನೆ. ಹಾಗಾಗಿ ಇದು ಬಹಳ ಮುಖ್ಯವಾಗಿ ನಿಮಗೆ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಸ್ವಲ್ಪ ಪ್ರೇರಣೆ ಕೊಡುವಂಥ ಸಾಧ್ಯತೆಗಳಾಗುತ್ತೆ. ರಾಶಿಯಲ್ಲಿ ಗುರು ಇದ್ದರೆ ಗುರುನ ದೇಹ ಪುಷ್ಟಿಶ್ಚ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಒಂದು ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಶುಭವನ್ನು ಅನುಗ್ರಹ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ತಿಂಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಹಾಗೆ 2ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನಿಮ್ಮ ಯಾವ ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಅಂತಹ ಉದ್ಯೋಗದ ಭೀತಿ, ಭಯ, ಆತಂಕಗಳಿದ್ದರೆ ಅದೆಲ್ಲ ಸ್ವಲ್ಪ ದೂರ ಆಗಬಹುದು ಅಂಥೇಳಿ ಅನ್ನಿಸ್ತದೆ. ಅಥವಾ ಒಂದು ಕೆಲಸವನ್ನು 3 ತಿಂಗಳ 6 ತಿಂಗಳ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತಂದರೆ ಆ ಕೆಲಸವು ಒಂದು ಒಳ್ಳೆಯ ಥರದಲ್ಲಿ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೊಟ್ಟು ಅಲ್ಲೇ ಒಂದು ಸ್ವಲ್ಪ ಪರ್ಮನೆಂಟ್ ಆಗುವಂಥದ್ದು, ಅಥವಾ ವಿದೇಶದಿಂದ ಸ್ವಲ್ಪ ಕೆಲಸ ಬರುವಂಥದ್ದು, ಆ ಕೆಲಸದ ಉದ್ಯೋಗದಲ್ಲಿ ಬೇಕಾಗಿದ್ದರೆ ಈ ವರ್ಷದಲ್ಲಿ ಬಹಳಷ್ಟು ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ನೀವು ಕಾಣುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಉದ್ಯೋಗ ಮಾಡುವಂತಹ ಎಲ್ಲರಿಗೂ ಕೂಡ ಬಹಳ ಶುಭವಾದಂಥ ತಿಂಗಳು ಅಂತೇಳಿ ಹೇಳಬಹುದು. ಹಾಗೆ 2ನೇ ರಾಶಿಯಲ್ಲಿ ರಾಶಿಯಾಧಿಪತಿಯಾದಂಥ ಗುರು ಇದ್ದಾನೆ. ತಕ್ಕ ಮಟ್ಟಿಗೆ ಹಣಕ್ಕೂಲಕ್ಕೂ ಕೂಡ ಎಲ್ಲೋ ಒಂದು ಕಡೆಗೆ ಬರುವಂಥದ್ದು, ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಆ ಹಣ ಬರುವಂಥದ್ದು. ಒಟ್ಟಿನಲ್ಲಿ ಸುಖವಾದಂಥ ಜೀವನಕ್ಕೆ ಏನು ಭಗವಂತ ನಿಮ್ಮ ಮನಸ್ಸಿಗೆ ನಿರೀಕ್ಷೆ ಏನಿತ್ತು ಅಂತ ನಿರೀಕ್ಷೆಗಳು ಪರಿಪೂರ್ಣ ಆಗುವಂಥ ಸಾಧ್ಯತೆಗಳು.
ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ನಾಳೆಗೆ ಏನು ಮಾಡಬೇಕಪ್ಪ, ಈ ತಿಂಗಳೊಂದು ಬಾಡಿಗೆ ಹೇಗೆ ಕೊಡಬೇಕಪ್ಪ, ಹೀಗೆಲ್ಲ ಚಿಂತೆ ಆಗ್ತಾ ಇರ್ತದೆ. ಹಾಗಾಗಿ ಭಗವಂತನ ತಕ್ಕ ಮಟ್ಟಿಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಒಂದು ಹಣಕಾಸನ್ನು ಕೊಡುತ್ತಾನೆ. ಮತ್ತು ದಿಢೀರ್ನೆ ಎಲ್ಲೋ ಒಂದು ಕಡೆ ಅನಿರೀಕ್ಷಿತವಾದಂಥ ಧನಾಗಮನ ಆಗುವಂಥ ಸಾಧ್ಯತೆಗಳನ್ನು ಕೂಡ ಈ ತಿಂಗಳಲ್ಲಿ ನೀವು ಕಾಣಬಹುದು. ಹಾಗೆ ಒಂದಷ್ಟು ಜನಕ್ಕೆ ಸ್ವಲ್ಪ ಯಾಕೋ ಹೊಟ್ಟೆ ನೋವಾಗ್ತಾ ಇದೆ, ಸೊಂಟ ನೋವಾಗ್ತಾ ಇದೆ, ಔಷಧಿ ಉಪಚಾರ ಮಾಡಬೇಕು, ಆಪರೇಷನ್ ಮಾಡಿಸ್ಬೇಕು, ಇಂತಹ ಒಂದು ಪರಿಸ್ಥಿತಿ ಇದ್ದರೆ ನೋಡಿ, ಈ ಗುರುವಿನ ಪಂಚಮ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಇರುವಂತಹ ಒಂದು ರೋಗ ರುಜಿನಗಳು ತೊಂದರೆಗಳು ಸ್ವಲ್ಪ ಪರಿಹಾರ ಆಗುವಂಥದ್ದು, ಅಥವಾ ತಕ್ಕ ಮಟ್ಟಿಗೆ ಔಷಧಿ ಉಪಚಾರಗಳಿಂದ ಸ್ವಲ್ಪ ಪರವಾಗಿಲ್ಲಪ್ಪ ನನಗೆ ಅನುಕೂಲ ಆಗ್ತಾ ಇದೆ ಅಂತೇಳಿ ಅನಿಸುವಂತಹ ಸಾಧ್ಯತೆಗಳಾಗುತ್ತೆ. ಯಾಕಂದರೆ ಏನಾದರೂ ಕೂಡ ನಮ್ಮ ಹತ್ರ ತಡ್ಕೊಳ್ಳಿಕ್ಕಾಗಲ್ಲ. ಇವಾಗ ಒಂದು ಸ್ವಲ್ಪ ನೋವು ಬಂದರೂ ಹೋಗಿಬಿಡಬೇಕು, ಆಪರೇಷನ್ ಮಾಡಿಬಿಡಬೇಕು, ಔಷಧಿ ತೆಗೆದುಕೊಂಡ್ಬಿಡಬೇಕು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಮ್ಮ ರೋಗ ನಿರೋಧಕ ಶಕ್ತಿಗಳನ್ನು ಜಾಸ್ತಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕು. ಹಾಗಾಗಿ ಆರೋಗ್ಯದ ಮಟ್ಟಿಗೂ ತಕ್ಕ ಮಟ್ಟಿಗೆ ಅನುಕೂಲಗಳನ್ನು ಕೂಡ ಈ ತಿಂಗಳಲ್ಲಿ ತೋರಿಸ್ತದೆ. ಇನ್ನು ಬಂಧುಗಳಿಂದನೂ ಕೂಡ ಸ್ವಲ್ಪ ಅನುಕೂಲ ಇದೆ ನೋಡಿ. ಈ ತಿಂಗಳಲ್ಲಿ ಬಂಧುಗಳಿಂದ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು, ಅವರ ಜೊತೆಗೆ ಪ್ರಯಾಣ ಮಾಡುವಂಥದ್ದು, ಅಥವಾ ನಿಮ್ಮ ಯಾರೋ ರಿಲೇಷನ್ ದೂರದಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವರು ದಿಢೀರ್ನೆ ನೀವು ಇದ್ದಲ್ಲಿ ಬರುವಂಥದ್ದು, ನಿಮ್ಮ ಸಂಪರ್ಕ ಮಾಡುವಂಥದ್ದು, ಸಿಗುವಂಥದ್ದು, ಹೀಗೆ ಏನೋ ಒಂದು ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಅವರು ಕೊಡ್ತಾರೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಎಲ್ಲೋ ಮಾಮರ ಎಲ್ಲೋ ಕೋಗಿಲೆ ಅಂತ ಹೇಳ್ತಾರಲ್ಲ, ನಾವು ಹುಟ್ಟಿ ಬೆಳೆದು ಎಲ್ಲೋ ವಾಸ ಮಾಡಿ ಎಲ್ಲೋ ಜೀವನ ಮಾಡುವಂಥದ್ದು. ಹಾಗಾಗಿ ಒಟ್ಟಿನಲ್ಲಿ ಎಲ್ಲ ಬಂಧು ಬಾಂಧವರೆಲ್ಲ ಸೇರಿ ಹಬ್ಬ ಹರಿದಿನಗಳನ್ನು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು, ಮನಸ್ಸಿಗೂ ಕೂಡ ಸಮಾಧಾನ ನೆಮ್ಮದಿಯನ್ನು ಕೊಡುವಂಥ ಒಂದು ತಿಂಗಳು ಅಂತೇಳಿ ಹೇಳಬಹುದು. ಹಾಗೆ ಭ್ರಾತರಿಂದ ಸ್ವಲ್ಪ ಅಣ್ಣ ತಮ್ಮನಿಂದ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾದರೆ ಅದೆಲ್ಲ ಸ್ವಲ್ಪ ದೂರ ಆಗ್ತದೆ ಅಂತೇಳಿ ಕಾಣ್ತದೆ. ಈ ತಿಂಗಳಲ್ಲಿ ಏನೋ ಕಿರಿಕಿರಿ ಆಗ್ತಾ ಇದೆ, ಅಥವಾ ಸರಿ ಇಲ್ಲ, ಅಥವಾ ಯಾವುದೋ ಒಂದು ವ್ಯಾವಹಾರಿಕವಾದಂತಹ ಏನೋ ಒಂದಷ್ಟು ಚಿಂತೆ ಟೆನ್ಷನ್ ಇದ್ದರೆ ಅದೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ಆ ವಿಷಯದಲ್ಲಿ ನೀವು ಒಳ್ಳೆಯದನ್ನೇ ಪ್ರಯತ್ನ ಮಾಡ್ತಾ ಹೋಗಿ. ಯಾಕಂದರೆ ಸಣ್ಣ ಪುಟ್ಟದ್ದು ನಾವು ಏನು ಬಯಸ್ತೇವೆಯೋ, ಏನು ಯೋಚನೆ ಮಾಡ್ತೇವೆಯೋ, ಏನು ಹೇಳ್ತೇವೆಯೋ, ಹಾಗೆ ಆ ಭಗವಂತನು ನಮ್ಮ ಅನುಗ್ರಹ ಮಾಡ್ತಾನೆ. ನಮ್ಮ ಮನಸ್ಸನ್ನು ಸದಾಕಾಲ ಒಳ್ಳೆಯದನ್ನೇ ಚಿಂತನೆ ಮಾಡಿದರೆ ಆ ಭಗವಂತನು ನಮಗೆ ಒಳ್ಳೆಯದನ್ನೇ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಈ ದಿವಸ ನನಗೆ ಭಗವಂತ ಇದನ್ನೆಲ್ಲ ಅನುಗ್ರಹ ಮಾಡಿದ್ದಾನೆ, ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ, ನನಗೆ ಭಗವಂತನ ಇನ್ನೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೊಡುತ್ತಾನೆ, ನನ್ನ ಕೈಯಿಂದ ಖಂಡಿತವಾಗೂ ಇದನ್ನು ಸಾಧನೆ ಮಾಡಲಿಕ್ಕೆ ಆಗುತ್ತೆ ಹೇಳುವಂತಹ ಒಂದು ಆಶಾಭಾವನೆಯನ್ನು ಪುನಃ ಪ್ರಯತ್ನ ಮಾಡಿ. ಯಾಕಂದರೆ ಮನುಷ್ಯನಿಗೆ ಕಷ್ಟ ಹೇಳುವಂಥದ್ದು ಬರ್ತಾ ಇರುತ್ತೆ, ಆ ಕಷ್ಟಕ್ಕೆ ಕೊನೆ ಹೇಳುವಂಥದ್ದು ಸಿಗುವುದಿಲ್ಲ. ಆದರೆ ಕಷ್ಟ ಬಂದಾಗೂ ಇರುವಂಥ ಕಷ್ಟದಲ್ಲೇ ಎಲ್ಲೋ ಒಂದು ಸುಖವನ್ನು ಕಾಣುವಂಥದ್ದು, ಎಲ್ಲೋ ಒಂದು ಕಡೆ ನಮ್ಮ ಜೀವನದಲ್ಲಿ ಸಮಾಧಾನವನ್ನು ಕಾಣುವಂಥ ಪ್ರಯತ್ನವನ್ನು ನೀವು ಬಹಳ ಜನ ಮಾಡ್ತಾ ಇದ್ದೀರಿ ಈ ರಾಶಿಯವರು. ಯಾಕಂದರೆ ಹೇಗಾಗಿದೆ ಅಂತಂದರೆ, ಮಿಥುನ ರಾಶಿಯವರಿಗೆ ಮಿಥುನು ಒಂದು ಅರ್ಧ ಭಾಗ ಈಗ ಕತ್ಲೆ, ಅರ್ಧ ಭಾಗ ಬೆಳಕು, ಅಂತಹ ಒಂದು ಜೀವನ ನಿಮ್ಮದು ಹೆಚ್ಚಿನದಾಗಿರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸುಖ ನೆಮ್ಮದಿ ಬರ್ತಾ ಇದೆ ಅಂತ ಅಷ್ಟೊತ್ತಿಗೆ ಯಾವುದೋ ಬಂದು ಕಚ್ಕೊಂಡು ಹೋಗಿಬಿಡುತ್ತೆ. ಹಾಗಾಗಿ ಇದೇ ಸಮಸ್ಯೆಗಳು ಕೂಡ ಆಗುತ್ತೆ. ಹಾಗೆ ಮನೆಯನ್ನು ಕಡಿಸ್ತಾ ಇದ್ದು ಅರ್ಧಂಬರ್ಧ ಆದಂಥ ವ್ಯಕ್ತಿಗಳಿಗೂ ಕೂಡ ಸುಖ ಸ್ಥಾನದ ಕುಜ ಸ್ವಲ್ಪ ಭೂಮಿಯ ಅಭಿವೃದ್ಧಿಯನ್ನು, ಭೂಮಿಯ ಒಳ್ಳೆ ರೀತಿಯಾದಂಥ ಫಲವನ್ನು ಕೂಡ ಕುಜ ನೀಡ್ತಾನೆ. ಇದು ಕೂಡ ನಿಮಗೆ ಬಹಳ ಹೆಚ್ಚಿನದಾದಂಥ ಸಮಾಧಾನವನ್ನು, ನೆಮ್ಮದಿಯನ್ನು ಕೂಡ ಕೊಡುತ್ತದೆ. ಹಾಗೆ ನೂತನವಾದಂಥ ವ್ಯಾಪಾರವನ್ನು ನೀವು ಪ್ರಾರಂಭ ಮಾಡಬೇಕು ಅಂತಿದ್ರೂ ಕೂಡ ಇದು ಬಹಳ ಒಳ್ಳೆಯ ತಿಂಗಳು ಅಂತೇಳಿ ಹೇಳ್ತೇನೆ. ವರಮಹಾಲಕ್ಷ್ಮಿ ಹಬ್ಬ ಇರಬಹುದು, ಮುಂದೆ ಬರುವಂಥ ಗಣೇಶನ ಹಬ್ಬದ ಒಂದು 15 ದಿವಸಗಳಿರಬಹುದು. ನೆಕ್ಸ್ಟ್ ಬರುವಂಥದ್ದು ಏನಂತಂದರೆ ಪಿತೃಪಕ್ಷ ಅಂತ ಹೇಳ್ತೇವೆ, ಭಾದ್ರಪದ ಕೃಷ್ಣ ಪಕ್ಷಕ್ಕೆ. ಹಾಗಾಗಿ ಅದು ಪೂರ್ವದಲ್ಲಿ ಬರುವಂತಹ ಒಂದು ರೀತಿಯಲ್ಲಿ ಏನಾದರೂ ಒಂದು ಸೈಡ್ ಆಗಿ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಮಾಡುವಂಥದ್ದು, ಯಾರಿಗೆ ಹಣ ಕೊಡುವಂಥದ್ದು, ಅಥವಾ ಯಾರಿಗಾದರೂ ನಿಮ್ಮ ಸ್ನೇಹಿತರಿಗೆ ಹೆಲ್ಪ್ ಮಾಡುವಂಥದ್ದು, ಇಂಥದ್ದನ್ನೆಲ್ಲ ಪ್ಲ್ಯಾನ್ ಮಾಡುವಂಥದ್ದು, ಅಥವಾ 4-6 ಜನ ಸೇರಿ ಕೂಡ ಏನೋ ಒಂದು ಕೆಲಸ ಮಾಡುವಂಥದ್ದು, ಅದನ್ನೆಲ್ಲ ಸ್ವಲ್ಪ ಉಪಯೋಗಿಸಿ ಪ್ರಯತ್ನವನ್ನು ಮಾಡಿ ಅದರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ನೂತನ ಕೆಲಸಕ್ಕೂ ಕೂಡ ಚಾಲನೆ ಸಿಗುವಂಥ ಚಾನ್ಸಸ್ ಆಗುತ್ತೆ. ಎಲ್ಲೋ ಒಂದು ಕಡೆ ಬಿಸ್ನೆಸ್ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಕ್ಲಿಕ್ ಆಗುವಂಥ ಸಾಧ್ಯತೆಗಳಾಗುತ್ತೆ. ವಸ್ತ್ರ ವ್ಯವಹಾರ ಮಾಡೋರಿಗೆ ಈ ತಿಂಗಳು ಹೆಚ್ಚಿನದಾದಂಥ ಲಾಭ ಅಂತೇಳಿ ಹೇಳ್ತೇವೆ ನೋಡಿ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ಶುಕ್ರನ ಪ್ರಭಾವದಿಂದ ಯಾರ್ಯಾರು ವಸ್ತ್ರ ವ್ಯವಹಾರ ಮಾಡ್ತಾ ಇದ್ರು, 2ನೇ ರಾಶಿಯಲ್ಲೇ ಶುಕ್ರ ಇದ್ದಾನೆ. ಹಾಗಾಗಿ ಗೃಹಿಣಿಯರಿಗೂ ಬಹಳ ಶುಭವಾದಂಥದ್ದು, ಮನೆಯಲ್ಲಿ ಮಂಗಲ ವಾತಾವರಣಗಳು, ಮನೆಗೆ ನೂತನವಾದಂಥ ವಸ್ತುಗಳು ಖರೀದಿ ಮಾಡುವಂಥದ್ದು, ಅಧಿಕವಾದಂಥ ಖರ್ಚಾಗುವಂಥ ಸಾಧ್ಯತೆಗಳು. ಯಾಕಂದರೆ ನಾವು ಯಾವುದೋ ತಗೊಂಬರಬೇಕು ಅಂದರೆ ಇವತ್ತು ಯಾವುದು ಕಡಿಮೆ ರೇಟಿಗೆ ಸಿಗುವುದಿಲ್ಲ. ಎಲ್ಲವೂ ಕೂಡ ಇನ್ಫ್ಲೇಷನ್ ರೇಟಿಂದ ನಾವು ನೋಡ್ತಾ ಹೋದರೆ ಜಾಸ್ತಿ ಆಗುತ್ತೆ ಬಿಟ್ಟರೆ ಕಡಿಮೆ ಆಗೋದಿಲ್ಲ. ಹಾಗಾಗಿ ಆಭರಣಗಳು, ವಸ್ತ್ರಗಳು ಹೀಗೆಲ್ಲ ಒಂದು ಖರೀದಿ ಮಾಡಿ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದು ಕೂಡ ಆಗುತ್ತೆ. ಆ ವರಮಹಾಲಕ್ಷ್ಮಿ ಅಭಿವೃದ್ಧಿ ಅನುಗ್ರಹವೇ ಬಹಳ ವಿಶೇಷವಾದಂತಹ ಅವಕಾಶಗಳು ಕೂಡ ಆಗುತ್ತೆ. ಮತ್ತು ಮನಸ್ಸಿಗೆ ಯಾವುದೋ ಒಂದು ಆತಂಕ ಅಥವಾ ಯಾವುದೋ ಒಂದು ಚಿಂತೆ, ಏನು ಆಗಿಬಿಡುತ್ತೋ ಅಥವಾ ಏನು ಹೀಗೆಲ್ಲ ಆಗ್ತಾ ಇದೆಯಲ್ಲ, ಇಂಥ ಒಂದು ಪರಿಸ್ಥಿತಿ ಅದೆಲ್ಲ ದೂರ ಆಗುವಂಥ ಒಂದು ತಿಂಗಳು ಅಂತೇಳಿ ಹೇಳ್ಬೋದು. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಎಲ್ಲ ಸರಿ ಇರುತ್ತೆ, ಅದರ ಮನಸ್ಸಿಗೆ ಯಾವುದೋ ಒಂದು ಆತಂಕ, ಹೀಗಾಗಿಬಿಡುತ್ತಲ್ಲ,
ಕಾರಲ್ಲಿ ಕೂತ್ಕೊಂಡ್ರೆ ಆಕ್ಸಿಡೆಂಟ್ ಆಗಿಬಿಡುತ್ತಾ, ಇಲ್ಲಿ ಗಾಡಿ ಪೆಟ್ರೋಲ್ ಇದೆಯೋ ಇಲ್ಲೋ, ನೋಡಿದಾರೋ ಇಲ್ಲೋ, ಅವ್ರು ಸಿಗ್ತಾರೋ ಇಲ್ಲ, ಹೀಗೆ ನಮ್ಮ ಯೋಚನೆಗಳು ಆಗಲ್ಲ ಹೇಳುವುದನ್ನೇ ಹೊಡಿತಾ ಇರ್ತದೆ. ಆದರೆ ಅದನ್ನು ಬಿಟ್ಟು ಆಗತ್ತೆ, ನಮಗೂ ಕೂಡ ಅನುಕೂಲ ಆಗುತ್ತೆ, ಭಗವಂತ ಎಲ್ಲ ರಕ್ಷಣೆ ಮಾಡ್ತಾನೆ, ಊಟದವನು ಹುಲ್ಲು ಮೇಯಿಸುವುದಿಲ್ಲ ಹೇಳುವಂತಹ ಆ ದೃಢವಾದಂತಹ ಒಂದು ತೀರ್ಮಾನಕ್ಕೆ, ದೃಢವಾದಂಥ ಒಂದು ನಂಬಿಕೆಗೆ ನಾವೆಲ್ಲರೂ ಕೂಡ ಬರಬೇಕು. ನಂಬಿಕೆಯೇ ಭಗವಂತ, ಅಂತಹ ನಂಬಿಕೆಯ ಮೇಲೆ ನಾವೆಲ್ಲ ಭಗವಂತನ ಕಡೆಗೆ ಹೋಗುವಂತಹ ಪ್ರಯತ್ನಗಳನ್ನು ಹೆಚ್ಚಿನದಾಗಿ ನಾವು ಮಾಡಬೇಕು ಅಂತೇಳಿ ಹೇಳ್ತೇನೆ. ಹಾಗೆ ನೋಡಿ, ಈ ತಿಂಗಳಲ್ಲಿ ವಿಶೇಷವಾದಂಥ ಒಂದು ತಿಂಗಳು ಅಂತಂದರೆ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ. ಅದು ಏನಾದರೂ ಒಂದು ಪ್ಲ್ಯಾನ್ ಮಾಡಿ, ನಾನು ಈ ಕೆಲಸವನ್ನು ಮಾಡ್ತೇನೆ, ಈ ಕೆಲಸ ನನಗೆ ಅನುಕೂಲ ಆಗುತ್ತೆ, ನಾನು ಇದರಿಂದ ಅಭಿವೃದ್ಧಿ ಆಗಬೇಕು, ಒಂದು ಬಿಸ್ನೆಸ್ಸನ್ನು ಕೂಡ ಮಾಡ್ತೇನೆ ಅಂಥೇಳಿ 8ನೇ ತಾರೀಕು ಚೆನ್ನಾಗಿದೆ. 15ನೇ ತಾರೀಕು ಕೂಡ ಬಹಳ ಪ್ರಶಸ್ತವಾಗಿದೆ. ಹಾಗೆ 21ನೇ ತಾರೀಕು ಕೂಡ ಪ್ರಶಸ್ತವಾಗಿದೆ. ಹಾಗಾಗಿ ಇದು 3 ದಿವಸದಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು, ಕೆಲಸಗಳನ್ನು ಮಾಡಿಕೊಳ್ಳೋದ್ರಿಂದ ಒಳ್ಳೆಯದಾಗ್ತದೆ. ನೀವು ನಕ್ಷತ್ರ ಪರಿಹಾರಗಳು, ಮೃಗಶಿರ ನಕ್ಷತ್ರ 3, 4ನೇ ಪಾದ, ನೀವು ತಪ್ಪದೇ ಇದ್ದ ಹಾಗೆ ವರಮಹಾಲಕ್ಷ್ಮಿ ಹಬ್ಬ 8ನೇ ತಾರೀಕಿಗಿದೆ, 8/8/2025. ಆ ದಿವಸ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆ ಮಾಡಿ. ಅದರ ಜೊತೆಯಲ್ಲಿ ವಿಶೇಷವಾಗಿ ಲಕ್ಷ್ಮಿ ನಿಮ್ಮ ಪೂಜೆ ಮನೇಲಿ ಮಾಡ್ತಾ ಇದ್ರೆ ಖಂಡಿತವಾಗೂ ಮಾಡಿ, ಅಥವಾ ಮಾಡ್ತಾ ಇಲ್ವಾ ನೀವು ಬೇರೆಯವ್ರ ಮನೆಗೆ ಹೋದ್ರೆ ಕೈ ಮುಗಿ, ಅಥವಾ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವಾಗ್ತದೆ. ಹಾಗೆ ಆರ್ದ್ರಾ ನಕ್ಷತ್ರದವರು 9ನೇ ತಾರೀಕಿಗೆ ನೂಲು ಹುಣ್ಣಿಮೆ ಇದೆ, ರಕ್ಷಾಬಂಧನ ಇದೆ. ಆ ದಿವಸ ನೀವು ವಿಷ್ಣುವನ್ನು ಆರಾಧನೆ ಮಾಡಿ, ತಿರುಪತಿ ವೆಂಕಟರಮಣನ ಪ್ರಾರ್ಥನೆ ಮಾಡಿ. ಎಷ್ಟಾಗತ್ತೋ ಅಷ್ಟು ಬೆಳಗ್ಗೆಯಿಂದ ಸಂಜೆವರೆಗೆ ನಿರಾಹಾರವಾಗಿದ್ದು ಆ ಭಗವಂತನನ್ನು, ವಿಷ್ಣುವಿಗೆ ತುಳಸಿ ಅರ್ಚನೆ ಮಾಡೋದು, ಪ್ರಾರ್ಥನೆ ಮಾಡೋದು. ಈ ತಿಂಗಳೆಲ್ಲ ಆರ್ದ್ರಾ ನಕ್ಷತ್ರ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ, ಅದರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳಿದೆ. ಇನ್ನು ಪುನರ್ವಸು ನಕ್ಷತ್ರ 1, 2, 3ನೇ ಪಾದ, ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು 11ನೇ ತಾರೀಕು ನೋಡಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ಹಾಗಾಗಿ ಮರೆಯದೇ ಇದ್ದಾಗೆ ಒಟ್ಟಿನಲ್ಲಿ ಗುರುಗಳನ್ನು ಮರೆಯದೇ ನೀವು ಪ್ರಾರ್ಥನೆ ಮಾಡಿ. ಯಾಕಂದರೆ ರಾಶಿ ಗುರು ಬಂದಿದ್ದಾನೆ, ನಿಮಗೆ ಸ್ವಲ್ಪ ಕೈ ಹಿಡಿದಾಗ ಆಗುತ್ತೆ, ಸ್ವಲ್ಪ ಕಟ್ಟ ಆದಂಗೆ ಆಗ್ತದೆ. ಹಾಗಾಗಿ ಆ ಹಗಲು ಕನಸು ಆಗ್ತಾ ಇದೆ, ಹಾಗೆ ಕನಸಾರ ಸರಿ ಆಗಬೇಕು ಅಂತಂದರೆ ಅದಕ್ಕೆ ನಗುರೋಹ ಅಧಿಕಂ ಎಂಬುದಾಗಿ ಕರೆದರೆ ಗುರುವಿನ ಅನುಗ್ರಹವೇ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಅಂತಹ ಗುರುವಿನ ಆರಾಧನೆ, ಪ್ರಾರ್ಥನೆ, ನಮಸ್ಕಾರವನ್ನು ಮಾಡಿ. ಎಲ್ಲ ಶುಭವಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.